ಎಲ್ಲ ರಾಜ್ಯದ ಜನತೆಗೆ ವಂದನೆ. ಇವತ್ತು ವಿಡಿಯೋದಲ್ಲಿ ಬರುವ ಉದ್ದೇಶ ಏನಂದರೆ, ನನ್ನ ಮೇಲೆ ಕೆಲವು ತಪ್ಪು ಜನರಿಗೆ ಮೆಸೇಜ್ ಹೋಗಿತ್ತು ಮೊನ್ನೆ. ನಾನು ಒಂದು ದ್ರೋಹಿಯ ಥರ ಒಂದು ಎಲೆಕ್ಟ್ರಿಕ್ ಮೀಡಿಯಲ್ಲಿ ನನ್ನ ಒಂದು ನ್ಯೂಸ್ ಬಂದಿತ್ತು. ಅದಕ್ಕೋಸ್ಕರದಿಂದ ಕೆಲವರು ಬೇಜಾರು ಆಗಿರ್ಬೋದು, ಕೆಲವರು ನನಗೆ ಮಾತಾಡಿದರು. ಅಂದರೆ ಎಲ್ಲರಿಗೂ ಗೊತ್ತಿದೆ ನಾನು ದೇಶದ್ರೋಹಿನ, ದೇಶ ಪ್ರೇಮಿನ. ಮೇರಾ ಭಾರತ್ ಮಹಾನ್. ನಾನು ಆ ಕಾಲದಿಂದ ಹೇಳ್ತಾ ಇದ್ದೀನಿ, ಈಗ ಹೇಳ್ತಾ ಇದ್ದೀನಿ, ಮೇರಾ ಭಾರತ್ ಮಹಾನ್. ಎಲ್ಲ ಇಡೀ ಪ್ರಪಂಚಗೇನೆ ನಮ್ಮಷ್ಟು ದೇಶ ಯಾವ ದೇಶನೂ ಇಲ್ಲ. ನನ್ನ ಉದ್ದೇಶನೇ ಅಷ್ಟು. ನಾನು ವಿಷ ಹಾಕೋನು, ಬೀಜ ಇಕ್ಕೋನು ಆ ಥರ ನನ್ನ ಒಂದು ವಿಡಿಯೋನಲ್ಲಿ ನಾನು ಮಾತಾಡಿಲ್ಲ ಇವತ್ತವರೆಗೂ. 2021ರಿಂದ ನಾನು ವಿಡಿಯೋಗಳು ಮಾಡ್ತಾ ಇರೋದು. ಕೆಲವು ರಾಜಕೀಯ ಕುತಂತ್ರಗಳಿಂದ ನನಗೆ ಡಿಪಾರ್ಟ್ಮೆಂಟ್ ಅವ್ರು ಕರೆಸಿ ಭಯ ಇಕ್ಸ್ತಾರೆ. ಜೇಸಿಗೆ ಕಳಿಸ್ತೀನಿ ನಿನಗೆ ಮಾತಾಡ್ರೆ ಮುಂದಕ್ಕೆ ಧಮಕಿ ಹಾಕ್ತಾರೆ. ಯಾವುದು ಅಂತ ಅಪರಾಧ ನಾನು ಮಾಡಿದ್ದೀನಿ ಅನ್ನೋದು ನಾನೇ ಯೋಚನೆಗೆ ಬಿಟ್ಬಿಟ್ಟೆ. ಏನಪ್ಪ ಇದು ಅಂತ ಸ್ಟೇಷನಾಗಿ ಕೂತಿದ್ರೆ ಯಾರೋ ಒಬ್ಬ PUC ಹೋಗ್ತಾ ನಿನಗೆ ತಿಕ್ಕಾನಲ್ಲಿ ಕೊಬ್ಬೇನೋ ಈ ಥರ ಏಕವಚನಲ್ಲಿ ಮಾತಾಡಿದ್ದಾರೆ ನನಗೆ. ನಾನೇನಂತ ತಪ್ಪು ಮಾಡಿಲ್ಲ ನಾನು. ಆದ್ರೇನು ನಮ್ಮ ವ್ಯವಸ್ಥೆ ಸರಿ ಇಲ್ಲ ಅಂದ್ಕೊಳ್ತೀನಿ ನಾನು. ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ ಎಂಥ ಹೇಳಿಕೆ ಕೊಡೋರು ಹಲ್ಕಟ್ಗಳು ಇವತ್ತು ರೋಷವಾಗ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಕೇಳೋರಿಲ್ಲ, ಮಾಡೋರಿಲ್ಲ. ಪ್ರತಾಪ್ ಸಿಂಹ ಒಳ್ಳೆಯವನ, ಇಡೀ ದೇಶಕ್ಕೆ ಬೆಂಕಿಗೆ ಬಿಡ್ತಾನೆ. ತೇಜಸ್ವಿನಿ ಸೂರ್ಯ ಅವನು ಒಳ್ಳೆ ವ್ಯಕ್ತಿನ, ಬೆಂಕಿಗೆ ಬಿಡ್ತಾನೆ ಇಡೀ ರಾಜ್ಯ ಎಲ್ಲ. ಅವ್ರ ಹೇಳಿಕೆಗಳು ಆ ಥರ, ಅದು ವಿಷ ಹಾಕುವ. ಚಕ್ರವರ್ತಿ ಸುಲಿಬೇಲೆ ಅವನ ಬಾಯಿ ಒಳ್ಳೆಯದು, ಅವ್ರಿಗೆ ಯಾರೇನು ಕೇಳಲ್ಲ, ಅವ್ರಿಗೆ ಕರ್ಕೊಂಡು ಹೋಗಲ್ಲ ಸ್ಟೇಷನ್ಗೆ, ಅವ್ರಿಗೆ ಧಮಕಿ ಹಾಕಲ್ಲ, ಮುಂದಕ್ಕೆ ಮಾತಾಡೋ ನಿನಗೆ ಜೈಲಿಗೆ ಕಳಿಸ್ತೀನಿ ಅಂತ. ನಮ್ಮಂಥ ಅವ್ರಿಗೆ ಧಮಕಿ ಹಾಕ್ತಾರೆ. ಯಾಕಂದರೆ ನಾವು ಪೊಲಿಟಿಕಲ್ ಇಲ್ಲ, ಯಾ ಲೀಡ್ರ್ ಇಲ್ಲ, ನ್ಯಾಯ ಹೇಳೋರು, ನ್ಯಾಯ ಮಾತಾಡೋರು, ನ್ಯಾಯಕ್ಕೆ ತಲೆ ಬಗ್ಗೋರು ನಾವು. ನಮಗೆ ಈ ಥರ ಹೇಳ್ತಾರೆ. ಈಗ ನೋಡಿ, BJPಯಲ್ಲಿ ಅಶೋಕ್ ಎಂಥ ಹೇಳಿಕೆ ಕೊಡ್ತಾರೆ. ಅವ್ರು MLA ಅಂತ ಏನು ಹೇಳಲ್ಲ ಅವ್ರಿಗೆ. ಪ್ರತಾಪ್ ಸಿಂಹ ಮಾಜಿ ಸಂಸದ್ನಂತ ಏನು ಹೇಳಲ್ಲ. ತೇಜಸ್ವಿನಿ ಸೂರ್ಯ MP ಅಂತ ಏನು ಹೇಳಲ್ಲ. ಪರ್ವತ್ ಮುತಾಲಿಕ್ ಬೈ ತೆಗೆದ್ರೆ ಬೆಂಕಿ, ಆತನಿಗೇನು ಹೇಳಲ್ಲ. ಅವನು ಪುನೀತ್ ಕೆರೆಹಳ್ಳಿ ಮರ್ಡರ್ಸ್ ಮಾಡಿಬಿಟ್ಟಿದ್ದಾನೆ ಜನರಿಗೆ, ಅವನಿಗೇನು ಹೇಳಲ್ಲ ನೀವು. ನಮ್ಮಂಥವ್ರನ್ನ ನೀವು ಪ್ರಶ್ನೆ ಮಾಡ್ತೀರ. ಇರಲಿ, ಅದೊಂದು ಕಡೆ. ನಾನು ವಿಡಿಯೋಲಿ ಬರೋ ಉದ್ದೇಶ ಏನಂದರೆ, ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋದು ಘಟನೆಗಳು, ಅಮಾಯಕರನ್ನು ಕೊಲೆ ಮಾಡ್ತಾ ಇರೋದು, ಅದಕ್ಕೆ ಸರ್ಕಾರದ ವಿನಂತಿನ ಒಂದು ಏನಂದರೆ, ಇಂಥವರು ಮರ್ಡರ್ ಮೇಲೆ ಜೈಲಿಗೆ ಹೋಗಿದ್ರೆ ಮತ್ತೆ ಬರಬಾರ್ದು ಆಚೆ. ಆ ಥರ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಮಿಸ್ಟರ್ ಸನ್ಮಾನ್ಯ CM ಸಿದ್ದರಾಮಯ್ಯ ಅವರೇ. ಎಲ್ಲರೂ ಹೇಳ್ತಾರೆ ಮುಸಲ್ಮಾನ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತ. ಇಲ್ಲಿ ಮುಸಲ್ಮಾನರಿಗೆ ಮೋಸ ಆಗ್ತಾ ಇದೆ. ಅದೆಲ್ಲ ಒಂದು ಕಡೆ ಇರಲಿ. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತೀನಿ, DK ಶಿವಕುಮಾರ್ ಆಗಲಿ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ, ಇದು ಏನಾದರೂ ಒಂದು ಗಟ್ಟಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಅಮಾಯಕರ ಪ್ರಾಣ ಹೋಗಬಾರ್ದು. ಯಾರೋ ರೋಡು ಸ್ಟ್ರೀಟ್ ಸತ್ತೋಗ್ಬಿಡಲಿ, ಏನು ಮನಸ್ಸಿಗೆ ನೋವಾಗಲ್ಲ. ಯಾರು ಅಮಾಯಕನು, ಸಣ್ಣ ಮಗು, ಎಳೆಯ ವಯಸ್ಸು ಹೆಂಡತಿ, ಏನಾಗಬೇಕು ಅವ್ರ ಮೇಲೆ?
ಅದಕ್ಕೋಸ್ಕರ ಏನಾದರೂ ಒಂದು ಈ ನಮ್ಮ ಸಂವಿಧಾನ ಕಾನೂನು ಅಡಿಯಲ್ಲಿ ಇಟ್ಟು ಏನಾದರೂ ಒಳ್ಳೆಯ ಒಂದು ತೀರ್ಮಾನಕ್ಕೆ ಬಂದರೆ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಹುಲಿಕಾಲ ಬರುತ್ತೆ. ಇಲ್ಲ ಆಗಿಲ್ಲ, ಈ ಸರ್ಕಾರನೇ ಡಿಸ್ಮಿಸ್ ಮಾಡಿಬಿಡಿ. ಸುಮ್ಮನೆ ಅಮಾಯಕರು ಪ್ರಾಣ ಹೋಗೋದು ಬೇಡ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದು ಒಳ್ಳೆಯದಲ್ಲ. ನಮಗೆ ತೊಂದರೆ, ನಿಮ್ಮ ಸರ್ಕಾರ ಏನೋ ಹೋಮಾನ. ಅದಕ್ಕೆ ನಾನು ಹೇಳೋದಷ್ಟೇ, ಈ ತಪ್ಪಾಗಿ ಹೇಳಿಕೆ ಕೊಡುವ, ಬೆಂಕಿ ಹಾಕುವ ಅಂಥವ್ರನ್ನ ಫಸ್ಟು ಬಾಯಿ ಮುಚ್ಚಬೇಕು. PFI ಯಾವ ಥರ ಬ್ಯಾನ್ ಮಾಡಿದ್ದೀರಾ ಆ ಥರನೇ ಈ ಬಜರಂಗ್ ದಳ, ಈ RSS, ವಿಶ್ವ ಹಿಂದೂ ಪರಿಷತ್ತು ಇದೆಲ್ಲ ಬ್ಯಾನ್ ಮಾಡಿಬಿಡಿ. ಅವ್ರಿಗೆ ಬಾಯಿನಿರಲ್ಲ ಮತ್ತೆ ಹೇಳಕ್ಕೆ ಮಾಡೋಕ್ಕೆ. ಬ್ಯಾನ್ ಮಾಡ್ರಿ. ನಿಮ್ಮ ಸರ್ಕಾರ ನಿಮ್ಮ ಕೈಯಲ್ಲಿ ಐತೆ, ಏನು ಮಾಡ್ಬೋದು. ಅಂದರೆ ನಿಮಗೆ ಮಾಡೋಕ್ಕೆ ಮನಸ್ಸಿಲ್ಲ. ಅಮಾಯಕ ಜನರು ಸತ್ತೋಗ್ತಾ ಇದ್ರೆ ನೋಡ್ಕೊಂಡು ಖುಷಿಯಾಗಿದ್ದೀರಾ ನೀವು. ಅದೇ ನಿಮ್ಮ ಮನೆಗಳಿಗೆ ನಡೆದ್ರೆ, ಈ ರಾಜಕೀಯಗಳ ಮನೆಗಳಿಗೆ ನಡೆದ್ರೆ, ಈ ಲೀಡರ್ಗಳ ಮಕ್ಕಳ ಜೊತೆ ಆದರೆ ನಿಮಗೆ ಗೊತ್ತಾಗುತ್ತೆ. ಇಷ್ಟು ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.